ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ತೆಗಿತಾ ಇದ್ದೇವೆ ಕೇಸುವಿನ ದಂಟು. ಇದರಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೇವೆ. ಕೇಸುವಿನ ದಂಟಿನ ಪಲ್ಯ, ಇದಕ್ಕೆ ತೇವು ಅಂತ ಕೂಡ ಹೇಳ್ತಾರೆ ತುಳುವಲ್ಲಿ. ಇದನ್ನು ಸರಿಯಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಬೇಕು. ಇದು ಆರ್ಗ್ಯಾನಿಕ್, ಯಾವುದು ಕೆಮಿಕಲ್ ಇದಕ್ಕೆ ಹಾಕಲಿಲ್ಲ. ಹಾಗೆ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಇವತ್ತು ಈ ರೆಸಿಪಿಯನ್ನು ನನ್ನ ಆಂಟಿ ಮಾಡ್ತಾ ಇದ್ದಾರೆ. ನೋಡುವ ಅವರ ಕೈ ರುಚಿ ಹೇಗಿದೆ ಅಂತ. ಶೆಫ್ ನಮ್ಮ ಮನೆಯ ಶೆಫ್ ಇವರು. ಸಾಸೇಜ್ ಚಬಿಯ ಬರಿಯ ನೋಡಿ, ಕೇಸುವಿನ ದಂಟು ಇದು ಸಣ್ಣ ಸಣ್ಣ ಕಟ್ ಮಾಡಿ ಕುಕ್ಕರಲ್ಲಿ ಇಡುವುದು. ನೋಡಿ, ನಾನು ಇದನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣ ಸಣ್ಣದು. ಇದು ಇಷ್ಟುಂಟು. ಮತ್ತು ಅದು ಪಲ್ಯ ಮಾಡುವಾಗ ಸ್ವಲ್ಪನೇ ಹಾಕೋದು. ಅದಕ್ಕೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೇನೆ. ಮತ್ತು 4-5 ಅಂಬಡೆ ಮತ್ತು ಸ್ವಲ್ಪ ಹುಳಿ. ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಅಂಬಡೆ ಹಾಕ್ಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದೊಂದು 3 ವಿಸಿಲ್ ತೆಗಿಬೇಕು. ಇದನ್ನು ಗ್ಯಾಸಲ್ಲಿ ಇಟ್ಟು. ಮತ್ತು ನೋಡಿ, ಇಲ್ಲಿ ಮಳೆ ಇಲ್ಲ ಇವತ್ತು, ಒಳ್ಳೆ ಉಂಟು ವೆದರ್. ನೋಡಿ, ಇದಕ್ಕೆ ಅಂಬಡೆ ಎಲ್ಲ ಹಾಕಿ ಗ್ಯಾಸ್ನ ಮೇಲೆ ಇಟ್ಟಿದ್ದಾರೆ. ಇದಕ್ಕೆ 3 ವಿಸಿಲ್ ತೆಗಿಬೇಕು. ನೀರು ಎಂತ ಹಾಕ್ಲಿಕ್ಕಿಲ್ಲ. ಕೇಸುವಿನ ದಂಟು ಅದರದ್ದೇ ನೀರು ಬಿಡುತ್ತೆ. ಹಾಗೆ 3 ವಿಸಿಲ್ ತೆಗೆಯುವ. 3 ವಿಸಿಲ್ ತೆಗೆಯಬೇಕು. ಸೂಪರಾದ ಕೇಸುವಿನ ದಂಟಿನ ಪಲ್ಯ. ನೋಡಿ, ಇಷ್ಟು ಆಗಿದೆ. ತುಂಬ ಇತ್ತಲ್ಲ, ಈಗ ಸ್ವಲ್ಪ ಆಗಿದೆ. ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಉಂಟು. ಒಂದೆರಡು ಚಮಚ ಎಣ್ಣೆ, ತೆಂಗಿನ ಎಣ್ಣೆ, ಮತ್ತು 2 ಚಮಚ ತುಪ್ಪ. ಒಳ್ಳೆ ಬಿಸಿ ಆಗಬೇಕು. ತುಪ್ಪ ಎಷ್ಟು? 1 ಚಮಚ ತುಪ್ಪ. ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದು ಒಗ್ಗರಣೆಗೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಅಂದಾಜಿಗೆ ಅಷ್ಟು 1 ಚಮಚ ಬೇಕಲ್ಲ ಸಾಸಿವೆ. 1 ಚಮಚ ಸಾಸಿವೆ ಒಳ್ಳೆ ಪಟ 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 ಆಗಬೇಕು. ಚಟಪಟ ಆಗಬೇಕು, ಚಟಪಟ. ಇದಕ್ಕೆ 5-6 ಎಸಳು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಅಲ್ಲ, ಸ್ವಲ್ಪ 7 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಜಜ್ಜಿ ಹಾಕಬೇಕು. ನೋಡಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು ಬೆಳ್ಳುಳ್ಳಿ. ಇದಕ್ಕೆ ಹಾಕುವ ರೆಡ್ ಚಿಲ್ಲಿ, ಕೆಂಪು ಮೆಣಸು, ಅದು ಸಣ್ಣದುಂಟಲ್ಲ, ಕಾಶ್ಮೀರಿ ಅಲ್ಲ, ಇನ್ನೊಂದು. ಇದು ಇಲ್ಲದಿದ್ದರೆ ಕಾಶ್ಮೀರಿ ಕೂಡ ಹಾಕ್ಬೋದು. ಬ್ರೌನ್ ಹಾಕಬೇಕು. ಇದು ಬೆಳ್ಳುಳ್ಳಿ ಬ್ರೌನ್ ಹಾಕಬೇಕು. ನಂತರ ಮೆಣಸು ಹಾಕಬೇಕು, ರೆಡ್ ಚಿಲ್ಲಿ.
ನೋಡಿ. ಈಗ ಈ ಕೇಸುವಿನ ದಂಟು ಬೇಯಿಸಿದ್ದಲ್ಲ ಕುಕ್ಕರಲ್ಲಿ, ಅದನ್ನು ಹಾಕಬೇಕು. ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಒಳ್ಳೆಯದಾಗುತ್ತೆ ಈ ಪಲ್ಯ, ನನಗಂತೂ ತುಂಬ ಇಷ್ಟ. ಎಲ್ಲ ಮಿಕ್ಸ್ ಮಾಡುವ. ಇಷ್ಟೇ ಮಾಡಲಿಕ್ಕೆ, ಎಷ್ಟು ಈಸಿ ಅಲ್ಲ ಈ ರೆಸಿಪಿ. ಅಂಬಡೆ ಹಾಕಿದರೆ ಮಾತ್ರ ಟೇಸ್ಟಿ ಆಗುತ್ತೆ. ಉಪ್ಪು ಎಲ್ಲ ಸರಿಯಾಗಿದೆ ಅಂತ ನೋಡಬೇಕು. ಸರಿ ಇಲ್ವಾ, ಕಮ್ಮಿ ಉಂಟಾ ಉಪ್ಪು? ನೋಡಿ ಕಡಿಮೆ ಉಂಟು ಉಪ್ಪು, ಸ್ವಲ್ಪ ಹಾಕಿ. ಕಡಿಮೆ ಆದರೆ ಹಾಕ್ಬೋದು, ಹೆಚ್ಚಾದರೆ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ಕೇಸುವಿನ ಪದಾರ್ಥ ರೆಡಿ ಆಗುತ್ತೆ, ದಂಟಿನ ಪದಾರ್ಥ. ನೋಡಿ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿದೆ. ಹಳ್ಳಿಯಲ್ಲೆಲ್ಲ ಮಾಡ್ತಾರೆ ಈ ಪದಾರ್ಥವನ್ನು, ಈಗ ಸಿಟಿಯಲ್ಲಿ ಕೂಡ ಮಾಡ್ತಾರೆ. ನೋಡಿ, ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.